ಈ ತರ ಒಂದು ಶಾಟ್ ಅಂತೆ, ಈ ತರ ಒಂದು ಶಾಟ್ ಅಂತೆ. ಈ ಸಿನಿಮಾನೇ ಇದು ಟಾಕ್ಸಿಕ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇರೋದು. ಟ್ರೈಲರ್ ಬಿಟ್ಟಿದ್ದೆ ದೊಡ್ಡ ತಪ್ಪಂತೀನಿ ನಾನು. ಟ್ರೈಲರ್ ನಾನು ಒಪಿನಿಯನ್ ಹೇಳ್ತಾ ಇದ್ದೀನಿ. ಯಾಕಂತ ಹೇಳ್ತಾ ಇದ್ದೀನಿ ಸರ್, ಇತ್ತೀಚಿನ ಸಿನಿಮಾಗಳನ್ನು ನೋಡಿದ್ರೆ ಸಿನಿಮಾಗಳಲ್ಲಿ ಹೆಣ್ಮಕ್ಳ ಸೀರೆನೇ ಮಾರ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಥರ ಸಿನಿಮಾಗಳು ಬಂದಿದ್ದಾವೆ. ಮೊದಲಿನ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಅಥವಾ ವಿಷ್ಣುವರ್ಧನ್ ಸರ್ ಇರ್ಬೋದು, ಅಂಬರೀಷ್ ಸರ್ ಇರ್ಬೋದು. ಇವ್ರ ಸಿನಿಮಾಗಳಲ್ಲಿ ಸೀರೆನೇ ಮೇನ್ ಇತ್ತು. ಹೆಣ್ಮಕ್ಳು ಚಂದವಾಗಿ ಕಾಣ್ತಿದ್ರು. ಆದರೆ ಈಗಿನ ಸಿನಿಮಾಗಳಲ್ಲಿ ಸಿನಿಮಾ ಅಂದರೆ ಇವ್ರಿಗೆ ಶೋಕಿ ಆಗಿಬಿಟ್ಟಿದೆ. ಇದರಿಂದಾಗಿ ರೈತರಿಗಾಗಿರ್ಬೋದು ಅವ್ರಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ. ಈಗ ಯಾಕಂದ್ರೆ ಎಲ್ಲ ಶೋಕಿಗಳು ಇದ್ಬಿಟ್ಟಿದ್ದಾರೆ ಈ ಸಿನಿಮಾ ನೋಡ್ಕೊಂಡು. ಈಗ ಈ ಥರ ಒಂದು ಶಾಟ್ ಅಂತೆ, ಈ ಥರ ಒಂದು ಶಾಟ್ ಅಂತೆ. ಈ ಸಿನಿಮಾನೇ ಇದು. ಈ ಸಿನಿಮಾಗಳಲ್ಲ ಇದು. ಇದು ನಮ್ಮ ಸಮಾಜನ ಹಾಳು ಮಾಡುತ್ತೆ ಸಿನಿಮಾಗಳಾಗ್ತವೆ. ಟಾಕ್ಸಿಕ್ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇರೋದು. ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು. ನನಗೆ ಎಷ್ಟು ಅಂದ್ರೆ ಅಭಿಮಾನ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕನ್ನಡ ಸಿನಿಮಾ ತುಂಬಾ ಅಭಿಮಾನ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಸಿನಿಮಾ ದೊಡ್ಡ ಇಂಡಸ್ಟ್ರಿಯಲ್ಲಿ ಹಿಟ್ ಆಗ್ಬೇಕಾಗಿಲ್ಲ. ನಮ್ಮ ಕನ್ನಡದವ್ರು ಬದಲಾಗುವಂತ ಸಿನಿಮಾಗಳು ಆಗ್ಬೇಕು. ಮೊದಲೆಲ್ಲ ನಾ ಹೇಳೋದು ನಿಮಗೆ ಬೇಜಾರಾಗ್ಬೋದು, ಯಾರಿಗಾದ್ರೂ ಬೇಜಾರಾಗ್ಬೋದು. ಆದ್ರೆ ಈಗಿನ ಸಿಚುವೇಶನ್ ನೋಡಿದ್ರೆ ನಾಳೆ ತುಂಬಾ ಪ್ರಾಬ್ಲಮ್ಗಳು ಸಿಕ್ಕಾಕೋತವೆ. ಹೆಣ್ಮಕ್ಳು ಇನ್ನ ಹದಗೆಟ್ಟು ಹೋಗ್ತಾರನ್ನೋ ಒಂದು ಸಿಚುವೇಶನ್ ಬರ್ತಾ ಇದೆ. ದಯವಿಟ್ಟು ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದ್ರೆ ಗ್ಯಾರಂಟಿ ನಂಗೆ ಬೇಕಾದ್ರೆ ಹೋಗಿರಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಸರ್, ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆಲ್ಲ, ಈಗ ಅದನ್ನ ಸೋಷಿಯಲ್ ಮೀಡಿಯಾದ ಬಿಟ್ಟಿದ್ದಾರೆ. ನೋಡಿದೆ ಕೆಲವೊಂದು ಸೀನ್ಗಳು ನೋಡಿದೆ ನಾನು. ಅದಕ್ಕಾಗೆ ಬಂದಿರೋದು ನಾನು. ಅದನ್ನ ಹೇಳ್ಬೇಕಂತ ಮೀಡಿಯಾದಕ್ಕೆ ಬಂದಿರೋದು ನಾನು. ಸಿನಿಮಾ ನೋಡಕಂತ ಬಂದಿಲ್ಲ. ಯಾಕಂತಂದ್ರೆ ಈಗಿನ ಸಿಚುವೇಶನ್ ನೋಡಿದ್ರೆ ಹೆಣ್ಮಕ್ಳು ಮೊದಲೇ ಹದಗೆಟ್ಟು ಹೋಗ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎರಡು ದಿವಸಕ್ಕೆ ವಿಡಿಯೋ ಮಾಡ್ತಾರೆ, ಡೈವರ್ಟ್ಸ್ಗಳು ಮಾಡ್ಕೋತಾರೆ. ಇಂಥ ಟೈಮಲ್ಲಿ ಈಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ, ಬೇರೆಯವ್ರ ಮನೆಯಲ್ಲಿ ಹೆಣ್ಮಕ್ಳಿದೆ. ಇದನ್ನ ಕಲಿತ್ರೆ ನಾಳೆ ಸಮಾಜ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಎಲ್ಲ ನಾನು ಹೇಳೋದು ನಿಮಗೆ ಬೇರೆ ತರ ಅನಿಸ್ಬೋದು. ಇದು ಕೋಪವಾಗಿ ಹೇಳ್ತಾರೆ ಸರ್, ದಯವಿಟ್ಟು ಕೋಪವಾಗಿ ಹೇಳ್ತಾ ಇರೋದು. ನಮಗೆ ಬೇಕಾಗಿರೋದು ರಾಜ್ಕುಮಾರ್ ಸರು, ವಿಷ್ಣುವರ್ಧನ್ ಸರು, ಅಂಬರೀಷ್ ಸರು, ಪುನೀತ್ ರಾಜ್ಕುಮಾರ್ ಸರು. ಹಳೆ ಸಿನಿಮಾಗಳದಲ್ಲ. ರವಿಚಂದ್ರ ಸಿನಿಮಾ ಎಂತ ಒಳ್ಳೆ ಸಿನಿಮಾಗಳಿದೆ. ಮೊದಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾಗಳು ಬೇಕು ಸರ್. ಸರ್, ಈ ದಯವಿಟ್ಟು ಇಂಥ ಸಿನಿಮಾಗಳನ್ನ ಮಾಡಿ ನಿಮ್ಗೆ ದುಡ್ಡುಗೋಸ್ಕರ ನೀವು ಎಷ್ಟು ಬೇಕಾದ್ರೆ ದುಡ್ಡು ಮಾಡ್ಕೋಬಹುದು. ಆದ್ರೆ ಸಮಾಜದಲ್ಲಿರೋ ನಿಮ್ಗೆ 100 ರೂಪಾಯಿನೋ 200 ರೂಪಾಯಿನೋ ಕೊಟ್ಟು ಎಷ್ಟೋ ಜನ ಮಕ್ಕಳು ನಿಮ್ಗೆ ನೋಡಕ್ ಬರ್ತಾರೆ. ಈ ಸಿನಿಮಾ ನೋಡಕ್ ಗೆಲ್ಸೋಕಂತ ಬರ್ತಾರೆ. ಅಂತವ್ರಿಗೆಲ್ಲ ಮೋಸ ಮಾಡಕ್ ಹೋಗ್ಬೇಡಿ. ಈಗ ನಾನು ಹೇಳ್ತೇನೆ ರವಿಚಂದ್ರನ್ ಸರ್ಗೆ, ರವಿಚಂದ್ರನ್ ಸರ್ 100 ರೂಪಾಯಿ ಗಂಟೆ ಹೋಗೋದಿಲ್ಲ, ಸಿನಿಮಾ ಮಾಡಿ ಅಂತ, ಸಿನಿಮಾ ನೋಡಕ್ ಬರಿ ಅಂತಾರೆ. ನಾನು ಹೇಳ್ತೇನೆ ನಾನು ಇವಾಗ ಅವ್ರಿಗೋಸ್ಕರ ಅವ್ರ ಮಕ್ಕಳಿಗೋಸ್ಕರ ಕತೆ ಬರ್ತಿದ್ದೀನಿ. ಅವ್ರು ಕೇಳ್ತಾರ? ಬೇಡ, ಕೇಳಿ ಒಂದ್ ಸರ್ತಿ ನೋಡೋಣ. ಹಂಗಾರೆ ಕೇಳಿ, ಒಂದು ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ಕೇಳಿ ಅವ್ರು ನನ್ನ ಸಿನಿಮಾ ನಂಗೆ ಕತೆನ. ಇಲ್ಲ, ಹೇಳಕ್ಕೋಸ್ಕರ ಬಂದಿದ್ದೀನಿ ಸರ್, ಮೂವಿ ನೋಡಕ್ಕೋಸ್ಕರ ಬಂದಿಲ್ಲ. ಇಲ್ಲ, ನೋಡೋಕೆ ಬಂದಿದ್ದೀನಿ. ಸಿನಿಮಾ ನೋಡಕ್ ಯಾಕೆ ಬಂದಿದ್ದೀನಿ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅದು ಹೇಳ್ತಾ ಇದಾರೆ ಕೆಟ್ಟದಾಗಿ, ಅದು ನೋಡಿದಾರಲ್ಲ, ಅದು ನೋಡ್ಬಿಟ್ಟು ಇನ್ನ ಹೇಳಕ್ಕಂತ ಬಂದಿದ್ದೀನಿ ನಾನು ಸಿನಿಮಾದಲ್ಲಿ. ಟ್ರೈಲರ್ ನೋಡ್ಬಿಟ್ಟ ಬಂದಿರೋದು ನಾನು. ಈ ತರ ಯಾಕೆ ಎಷ್ಟು ಸಿನಿಮಾ ಅಂದ್ರೆ ರಾಜ ಹುಲಿಯ ಸಿನಿಮಾ ಎಷ್ಟು ಚೆನ್ನಾಗಿದೆ ಸಿನಿಮಾ, ನೋಡುವಂತ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಅದು. ಯಾಕಂದ್ರೆ ಸರ್ ನೋಡಿದಾನಲ್ಲ ಸರ್, ಟ್ರೈಲರ್ ಬಿಟ್ಟಿದಾರಲ್ಲ, ಯಾಕೆ ತೋರ್ಸ್ಬೇಕಂಗಾರೆ? ತೋರ್ಸಲೇಬಾರ್ದಾಗಿತ್ತು ನಮ್ಗೆ ಸರ್. ನಮಗೆ ಗೊತ್ತಿರ್ದಕ್ಕೆ ಹೇಳ್ತಾ ಇದೀನಿ. ಟ್ರೈಲರ್ ನಾನ್ ಹೇಳ್ತಾರೆ ಸರ್, ಟ್ರೈಲರ್ ಯಾಕೆ ಹಂಗ್ಬಿಟ್ರು ಹಂಗೆ ತೋರಿಸಲೇಬಾರ್ದಾಗಿತ್ತು ಸರ್. ಪೋಸ್ಟರ್ ಬೇಡ ಸರ್. ಬರೀ ಪೋಸ್ಟರಿಂದ ಸಿನಿಮಾ ನೋಡಿ ಬರ್ತಿದ್ರು. ಒಂದ್ ನಿಮಿಷ ಸರ್. ಹೌದು ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸಮಾಜ ಯುವಕರು ಹಾಳಾಗ್ತಾ ಇರೋದು ನಾನು ಹೇಳ್ತಾ ಇರೋದು ಸರ್. ಇವಾಗ ಸರ್ ಇವಾಗ ಹೇಳ್ತೇನೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ಸರ್ ಒಂದೇ ಒಂದ್ ಮಾತು ಹೇಳ್ತೀನಿ ಸರ್. ನಾನು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ನಾನು ಈಗ ರಾಜ್ಕುಮಾರ್ ಸಿನಿಮಾಗಳು ನೋಡಿದಿರಾ, ವಿಷ್ಣುವರ್ಧನ್ ಸಿನಿಮಾ? ಒಂದ್ ನಿಮಿಷ ಸರ್ ನಾವು ನೋಡಿದಕ್ಕೆ ಹೇಳ್ತಾ ಇದೀವಿ ಸರ್. ಟ್ರೈಲರ್ ಹಾಕ್ಬಿಟ್ರು ಸರ್. ಟ್ರೈಲರ್ ಆ ತರ ಸರ್ 3 ನಿಮಿಷ ಅಲ್ಲ, ಬರೀ 4 ಟ್ರೈಲರ್ ಬಿಟ್ಟಿದ್ದೆ ದೊಡ್ಡ ತಪ್ಪಂತೀನಿ ನಾನು. ಟ್ರೈಲರ್ ನಾನು ಒಪಿನಿಯನ್ ಹೇಳ್ತಾ ಇದ್ದೀನಿ. ಯಾಕಂತ ಹೇಳ್ತಾ ಇದ್ದೀನಿ, ಇದರಿಂದ ನೋಡ್ ಹೇಳ್ಬಂದ್ರೆ ಅಲ್ಲ ಸರ್, ಹೇಳ್ತೀನಿ ಕೇಳಿ. ಟ್ರೈಲರ್ ಯಾಕ್ಬಿಟ್ರು ಅಂತಾರೆ. ಟ್ರೈಲರ್ ಯಾಕ್ಬಿಟ್ರು ಸರ್? ಸರ್ 3 ನಿಮಿಷಕ್ಕೆ ಹೇಳ್ತಾ ಇರೋದು ನಾನು. ಹೌದು, ಅದು ನಾನು ನೋಡಿ. ಒಂದ್ ನಿಮಿಷ ರೀ. ಈಗ ನನ್ನ ಮಗ ನೋಡಿದ್ದಾನೆ, ನನ್ನ ಮಗ ನೋಡ್ತಾ ಇದ್ದಾನೆ ಟ್ರೈಲರ್. ಒಂದ್ ನಿಮಿಷ ರೀ, ನಾನು ಹೇಳಿ ಒಂದ್ ನಿಮಿಷ ಮಾತಾಡ್ಲೇಬೇಕು. ಒಂದ್ ಕೆಟ್ಟದೇನೋ ಬಂತಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು. ಪ್ರತಿಯೊಬ್ಬ ಮಕ್ಕಳು ಮಾತಾಡ್ಬೇಕು. ಮೈಲ್ಬೇಕು. ಯಾಕೆ ಬೈಬಾರ್ದು? ಯಾಕೆ ಬೈಬೇಕು ಅನ್ನೋದು ಹೇಳ್ತೀನಿ ಕೇಳಿ ಸರ್. ಯಾಕೆ ಬೈಬೇಕು ಅನ್ನೋದು ಹೇಳ್ತೀನಿ ಕೇಳಿ. ಯಾಕೆ ಬೈಬೇಕು ಅನ್ನೋದು ಹೇಳ್ತೀವಿ ಕೇಳಿ. ಈಗ ನಾನು ಹದಗೆಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ನಮ್ಮ ತಂದೆ ಆದ್ರೂ ನಮ್ಮನ್ನು ಬೈಲೇಬೇಕು. ಯಾಕಂತಂದ್ರೆ ನಾನು ಹದಗೆಟ್ಟಿದ್ದೀನಿ ಸರ್. ಅದಕ್ಕೆ ಸರ್ ತಂದೆ ತಾಯಿ ಬೈಲಿ ಅಂತಲ್ಲ, ನಾವು ತಂದೆ ತಾಯಿ ಬೈಯಕ್ಕಾಗತ್ತ? ನೀವು ಕೇಳಿದ್ರೆ ಸರ್, ತಂದೆ ಹದಗೆಟ್ಟ ಮಗನ ಬೈತಾನೆ.